ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಾಳೆದಿಂಡಲ್ಲಿ ಸಾಂಬಾರು ಮತ್ತು ಪಲ್ಯ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನಿವಾಗ ಒಂದು ಬಾಳೆದಿಂಡನ್ನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಸ್ವಲ್ಪ ಹುಳ್ಳಿಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೋತಾ ಇದ್ದೀನಿ. ಹುಳ್ಳಿಕಾಳು ಅದಕ್ಕೆ ನಾವು ಸ್ವಲ್ಪ ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ನೀರು ಹಾಕೊಳ್ಳೋಣ. ಅದಕ್ಕೆ ನೀರು ವಿಸಲ್ ಹೊಡ್ಸೋದು ಏನು ಬೇಡ, ಅದು ಹಾಗೇನೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಮತ್ತೆ ಅದನ್ನ ಆಫ್ ಮಾಡ್ಕೊಂಡು ಗ್ಯಾಸನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆದಿಂಡನ್ನು ಹಾಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆದಿಂಡನ್ನು. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಅದು ಕಾಳು ಚೆನ್ನಾಗಿ ಬೇಯಿಸಿದ ಮೇಲೆ ನೀವು ಬಾಳೆದಿಂಡ ಹಾಕಿದ್ರೆ ಬೇಯಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಚೆನ್ನಾಗಿ ಅಂದರೆ ನೋಡಿ ಹಿಂಗೆ ಕಾದು ಕುದಿಬೇಕಷ್ಟೇನೆ, ವಿಸಲ್ ಹೊಡ್ಸಕ್ ಹೋಗ್ಬೇಡಿ. ಆ ಕಾದಿರೋ ನೀರೊಳಗಡೆ ಈ ಬಾಳೆದಿಂಡನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ತಣ್ಣೀರೊಳಗಡೆನೆ ಹಾಕಕ್ಕೆ ಹೋಗ್ಬೇಡಿ, ನೀರು ಕುದಿತಾ ಇರಬೇಕು. ಆವಾಗ ನಾವು ಬಾಳೆದಿಂಡನ್ನ ಹಾಕೋಬೇಕಾಗತ್ತೆ. ಹಾಕೊಂಡು ನಾನು ಒಂದು 3 ವಿಷಲ್ನ ಹೊಡೆಸ್ಕೊಂಡು ಬರ್ತೀನಿ. 3 ವಿಷಲ್ ಹೊಡೆಸ್ಕೊಳ್ಳೋಣ. ನೋಡಿ, 3 ವಿಷಲ್ಗೆಲ್ಲ ಕಾಳು ಮತ್ತೆ ಬಾಳೆದಿಂಡು ಎರಡನ್ನೂ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ನೀರು ಸಪ್ರೇಟು ಮತ್ತೆ ಬಾಳೆದಿಂಡು ಹುಳ್ಳಿಕಾಳು ಸಪ್ರೇಟು, ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಹುಳ್ಳಿಕಾಳು ಮತ್ತೆ ಬಾಳೆದಿಂಡು ಎರಡನ್ನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಬಾಣಲಿಗೆ. ಸಾಸಿವೆ ನೋಡಿ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಮತ್ತೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದ್ಮೇಲೆ ನಾನು ಇವಾಗ ಈರುಳ್ಳಿನ ಕಟ್ ಮಾಡಿ ಚಿಕ್ಕದಾಗಿ ಒಂದು 3-4 ಎಸಳು ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕೊಂಡು ಫ್ರೈ ಮಾಡಿ, ಅದಕ್ಕೆ ನಾನು ಫ್ರೈ ಮಾಡಾದ್ಮೇಲೆ ನಾನೀಗ ಬಸ್ತಿಟ್ಕೊಂಡಿರೋ ಹುಳ್ಳಿಕಾಳು, ಈಗ ಅದಕ್ಕೆ ನಾನು ನೋಡಿ ಕಾಳು ಹಾಕೊಂಡು ಒಂದು ಸ್ಪೂನಷ್ಟು ಧನಿಯಾ ಹಾಕೊಂಡಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ. ನೋಡಿ, ಧನಿಯಾನ ನಾನು ಫಸ್ಟ್ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ, ಹೀಗೊಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ಅದನ್ನ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ನಾನೀಗ ಒಂದು 3 ಟೊಮೊಟೊನ ತಗೊಂಡು ಈ ತರ ಗ್ಯಾಸ್ ಅಲ್ಲಿ ಸುಟ್ಕೊಂತಾ ಇದ್ದೀನಿ. ನೋಡಿ, ಈ ತರ ಸುಟ್ಕೋಬೇಕು. ಮತ್ತೆ ಇನ್ನೊಂದು ನಾನು ಹುಣಸೆಹಣ್ಣು ಹಾಕಿರೋದು ಅಂದ್ರೆ ಮಿಸ್ ಆಗಿದೆ, ಅದನ್ನ ಹಾಕಿರೋದು ನಾನು ತೋರಿಸಿಲ್ಲ ವಿಡಿಯೋಸ್ನ. ಹುಣಸೆಹಣ್ಣು ಸ್ವಲ್ಪ ಅಂದ್ರೆ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನ ಹಾಕೊಳ್ಳಿ. ಮತ್ತೆ ಬೇಳೆ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತೆ ಅದಕ್ಕೆ 2 ಸ್ಪೂನು ಬೇಳೆ ಸಾಂಬಾರ್ ಪೌಡರ್, 2 ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಸಾಂಬಾರ್ನ ಕುದಿಸ್ಕೊಳ್ಳೋಣ. ಹುಣಸೆ ಹಣ್ಣನ್ನ ನಾನು ತೋರಿಸಿಲ್ಲ ನಿಮ್ಗೆ, ಹುಣಸೆಹಣ್ಣು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿದೆ ಸಾಂಬಾರು, ಅಂದ್ರೆ ತುಂಬಾ ಚೆನ್ನಾಗಿದೆ. ಅದಕ್ಕೂ ಸ್ವಲ್ಪ ಒಗ್ಗರಣೆ ಕೊಡೋಣ. ಇವಾಗ ನಾನು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆನ ಹಾಕೊಂಡು ಸಾಸಿವೆ ಮತ್ತೆ ಜೀರಿಗೆ ಇಷ್ಟನ್ನು ಹಾಕೊಂಡು ಚಟಪಟ ಅನ್ನೋವರೆಗೂ ಸಿಡಿಸ್ಕೊಂಡು ಆದ್ಮೇಲೆ ಬೆಳ್ಳುಳ್ಳಿನ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕೊಂಡು ಪಟಾಪಟ್ನೆ ಒಗ್ಗರಣೆ ಕೊಟ್ಟಾಗಿ ಈಗ ನೀವು ಇದಕ್ಕೆ ರೈಸು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಇನ್ನೊಂದು ಇದನ್ನ ತಿಳಿ ಸಾಂಬಾರ್ ತರ, ನೀವು ರಸಂ ತರನೇ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ಸಕ್ಕದಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಆಗಿ ಸೂಪರ್ ಆಗಿರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗೂ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.